ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 162, 163, 164. ಪ್ರಿವಿಯಸ್ ಶ್ಲೋಕದೊಳಗೆ ನೋಡ್ಲಿಕ್ಕತ್ತಿದ್ವಿ. ಅಹಂತ ಗುಣ ಅನ್ನೋದು, ಅಹಂಕಾರ ಅನ್ನೋದು ಅಥವಾ ಈಗೋ ಅನ್ನೋದು ಮನುಷ್ಯನ ಎಲ್ಲೆಲ್ಲೇ ಹೆಂಗೆ ಆಟ ಆಡಿಸ್ತದ ಅನ್ನೋದನ್ನು ಗುರುಗಳು ಹೇಳಲಿಕ್ಕತ್ತಿದ್ರು. ಈಗ ಅದರದ್ದು ಸ್ವಲ್ಪ ಕಂಟಿನ್ಯೂಟಿ ಅದ. ಶ್ಲೋಕ 162. ಅಹಂತ ಗುಣೇ ನೀತಿ ಸಾಂಡಿ ವಿವೇಕಿ ಅನೀತಿ ಬಳೆ ಶ್ಲಾಘತಾ ಸರ್ವಲೋಕಿ ಪರ್ಯಂತರೇ ಸರ್ವಹಿ ಸಾಕ್ಷಯೇತೆ ಪ್ರಮಾಣಾಂತರೇ ಬುದ್ಧಿ ಸಾಂಡು ನಿಜಾತೆ. ಭಾವಾರ್ಥ: ಅಹಂ ಭಾವನೆಗೆ ವಶರಾಗಿ ವಿಚಾರವಂತ ಜನರು ನೀತಿಯ ಮಾರ್ಗ ಬಿಡುತ್ತಾರೆ. ಇಷ್ಟೇ ಅಲ್ಲದೆ ಅನೀತಿಯ ಬಲದ ಮೇಲೆ ಸಂಪೂರ್ಣ ಸಮಾಜದಲ್ಲಿ ಪ್ರಸಿದ್ಧರಾಗುತ್ತಾರೆ. ಜನರು ಅವರನ್ನು ವರ್ಣನೆ ಮಾಡಿದರೂ ಅವರ ಮನಸ್ಸು ಅವರು ನಿಜವಾಗಿ ಏನು ಇರುತ್ತಾರೆ ಎಂಬುದನ್ನು ಹೇಳುತ್ತಿರುತ್ತದೆ. ನೀತಿಯ ಮಾರ್ಗದಿಂದ ನಡೆಯಲು ಹೇಳುವವರು ಧರ್ಮದ ಆಧಾರ ಬಿಡುವುದರಿಂದ ಅವರ ಬುದ್ಧಿಯು ಅನೀತಿ ಮಾರ್ಗದ ಕಡೆಗೆ ಹೋಗುತ್ತದೆ. ಈಗ ಇದ್ರದ್ದು ವಿವರಣೆ ಹೇಳಬೇಕಂದ್ರೆ ಇಲ್ಲೇ ಗುರುಗಳೇನು ಹೇಳಲಿಕ್ಕತ್ತಾರ, ಅಹಂಕಾರ ಮತ್ತು ಅಂತಃಕರಣ ಎರಡಕ್ಕೂ ಕಂಪೇರ್ ಮಾಡ್ಲಿಕ್ಕತ್ತಾರ. ಅಹಂಕಾರ ತುಂಬಿದ ಮನಸ್ಸು ಮತ್ತು ಅವೇರ್ನೆಸ್ನಿಂದ, ಅರಿವಿನಿಂದ ಕೂಡಿದ ಮನಸ್ಸು, ಇವೆರಡಕ್ಕೂ ಕಂಪೇರ್ ಮಾಡ್ಲಿಕ್ಕತ್ತಾರ ಇಲ್ಲಿ ಸಮರ್ಥ ಗುರುಗಳು. ಆಮೇಲೆ ಇನ್ನೊಂದು ಇಲ್ಲೇ ಸೊಸೈಟಿ ಕಡೆಗೆ ಸ್ವಲ್ಪ ಲಕ್ಷ್ಯ ಅದನ್ನು ಕೊಟ್ಟು ಹೇಳ್ತಾರೆ. ಅನೀತಿಯಿಂದ ಸಜ್ಜನ ಅಂತ ತೋರಿಸ್ಕೊಳ್ಳೋ ಮನುಷ್ಯರು ಸೊಸೈಟಿ ಒಳಗೆ ಜಾಸ್ತಿ ಆಗಿಬಿಟ್ರು ಅಂತಂದ್ರೆ ಅನೀತಿ ಬಲದ ಮೇಲೆ ತಮ್ಮ ಮನಸ್ಸಿಗೆ ಬಂದಂಗೆ ವರ್ತಿಸಿ ಅದನ್ನು ಜಸ್ಟಿಫಿಕೇಷನ್ ಮಾಡ್ಕೋತ ಇದೇ ಧರ್ಮ ಅನ್ನೋರು ಭಾಳ ಆಗಿಬಿಟ್ರಂದ್ರೆ ಸೊಸೈಟಿ ಸರಿ ಉಳಿಯೋದಿಲ್ಲ. ಆ ಸೊಸೈಟಿ ಒಳಗೆ ಒಳ್ಳೆಯವರಿರೋರಿಗೆ, ಸಜ್ಜನಿರೋರಿಗೆ ಕಷ್ಟ ಬರ್ತದೆ ಅಂಥೇಳಿ ಇಲ್ಲಿ ಗುರುಗಳು ಒಂದು ಸಮಾಜವನ್ನು ತಿದ್ದೋ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಇಲ್ಲೇ ಒಬ್ಬ ಮನುಷ್ಯಾಗ ಅಹಂಕಾರ ಭಾಳ ಡಾಮಿನೇಟ್ ಮಾಡ್ಲಿಕ್ಕತ್ತು ಅಂದ್ರೆ ಅಹಂಕಾರ ಬುದ್ಧಿ, ಲೋವರ್ ಸೆಲ್ಫ್ ಭಾಳ ಜಾಸ್ತಿ ಡಾಮಿನೇಟಿಂಗ್ ಆಗಿತ್ತು. ಈ ಒಂದು ಪರ್ಸನ್ನಿಗೆ ಒಂದು ಗುಡ್ ಎಥಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರೂ, ಎಜುಕೇಷನ್ ಇದ್ರೂ ಅವನು ಈಗೋ ಡಾಮಿನೇಟ್ ಮಾಡಿದಾಗ ಡಿಸ್ಕ್ರಿಮಿನೇಟ್ರಿ ಮೈಂಡ್ ಅಥವಾ ವಿವೇಕ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಈಗೋ ವರ್ಕ್ ಮಾಡಲಿಕ್ಕೆ ಬಿಡೋದಿಲ್ಲ. ವಿವೇಕನ್ನ ಗಪ್ ಮಾಡಿಬಿಡ್ತದಲ್ಲಿ, ಈಗೋ ಡಾಮಿನೇಟ್ ಮಾಡಿ ವಿವೇಕನ ಸುಮ್ಮ ಕೂಡಿಸ್ಬಿಡ್ತದೆ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಈಗ ಹೆಂಗಾಗ್ಬಿಡ್ತದ, ಒಬ್ಬ ಮನುಷ್ಯಾಗ ಸೊಸೈಟಿ ಭಾಳ ಪ್ರೇಸ್, ಏನು ಭಾಳ ಧರ್ಮದ ಮನುಷ್ಯ, ಹಂಗೆ ಸೊಸೈಟಿ ಫೇಕನ್ನು ಪ್ರೇಸ್ ಮಾಡ್ತಿರ್ಬೋದು, ತನ್ನ ಕೆಲಸ ಮಾಡಿಸ್ಕೊಳಕ್ಕೆ ತಾಯಿನ ಪ್ರೇಸ್ ಮಾಡ್ತಿರ್ಬೋದು. ಸೊಸೈಟಿ ಭಾಳ ಪ್ರೇಸ್ ಮಾಡ್ತು, ರಿಕಗ್ನಿಷನ್ ಸಿಕ್ತು, ಮನಿ ಸಿಕ್ತು, ಪವರ್ ಸಿಕ್ತು. ಇವೆಲ್ಲವೂ ಏನು ಮಾಡ್ತಾವ, ಮನುಷ್ಯನ ಬುದ್ಧಿನ ಕನ್ಫ್ಯೂಸ್ ಮಾಡಿ ಅವ ಮನುಷ್ಯ ತಂತಾನ ನಾ ಭಾರಿ ದೊಡ್ಡ ಧರ್ಮಿಷ್ಠ, ನಾ ಭಾರಿ ಒಳ್ಳೆಯವ, ನಾ ಸಮಾಜಕ್ಕೆ ಬೇಕಾದವ ಅಂತ ಅಂದ್ಕೊಂಡ್ರೂ ಒಳಗಿರೋ ಇನ್ನರ್ ವಿಟ್ನೆಸ್ ಏನಿರ್ತದಲ್ಲ, ಒಳಗಿರೋ ಆತ್ಮಾರಾಮ್ ಏನಿರ್ತಾನಲ್ಲ, ಆ ಆತ್ಮಾರಾಮಾಗ ಏನೇನು ನಡೀಲಿಕ್ಕತ್ತದ ಎಲ್ಲ ಗೊತ್ತು. ಅವ ನಮ್ಮ ಒಳಗೆ ಇರ್ತಾನೆ. ನಾವು ಅವನಿಗೆ ಏನು ಹೇಳ್ತೀವಿ, ನಾವು ಯಾರ ಮುಂದೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಅದ? ಮಂದಿ ಮುಂದೆ ಸುಳ್ಳು ಹೇಳ್ಬೋದು, ತಂದೆ ತಾಯಿ ಮುಂದೆ ಸುಳ್ಳು ಹೇಳ್ಬೋದು, ಫ್ರೆಂಡ್ಸ್ ಮುಂದೆ ಸುಳ್ಳು ಹೇಳ್ಬೋದು, ಆದರೆ ನಮ್ಮ ಒಳಗಿನ ಆತ್ಮಾರಾಮಾಗ ನಾವು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಗುರುಗಳಲ್ಲಿ. ಅದಕ್ಕೆ ನಮ್ಮ ಮನಸ್ಸು ವಿವೇಕ ಅನ್ನೋದು ಯಾವಾಗಲೂ ಹೇಳ್ತಿರ್ತದೆ. ಆದ್ರೆ ಹಂಗಾಗಿನೂ ಮನುಷ್ಯ ಈಗೋ ಡಾಮಿನೇಟೆಡ್ ಮನುಷ್ಯ ಏನಿರ್ತಾನೆ ಅವ ನೀತಿಯಿಂದ ವರ್ತಿಸ್ಲಿಕ್ಕೆ ಹತ್ಬಿಡ್ತಾನೆ ಅಂತ ಹೇಳಿ ಅಂತಾರೆ ಗುರುಗಳು. ಅದಕ್ಕೆ ಇಲ್ಲೇ ಒಂದಿಷ್ಟು ಡೈಲಿ ಲೈಫ್ ಒಳಗೆ ಒಂದಿಷ್ಟು ಚೆಕ್ ಕ್ವಶನ್ಸ್ ನೋಡ್ಕೋಬೋದು ನಾವು. ಯಾಕಂದ್ರೆ ಸಮ್ಟೈಮ್ಸ್ ಈಗೋ ಇಷ್ಟು ಡಾಮಿನೇಟ್ ಮಾಡಿಬಿಡ್ತದಲ್ಲ, ನಾವು ನಮ್ಮನ್ನು ನಾವು ಖರೇನ ನಾವು ಧರ್ಮಿಷ್ಠ, ಖರೇನ ನಾವು ಸ್ಪಿರಿಚುವಲ್ ಲೈನ್ ಒಳಗೆ ನಡೀಲಿಕ್ಕತ್ತೀವಿ, ಅಧ್ಯಾತ್ಮ ಮಾರ್ಗದಾಗಿದ್ದೀವಿ, ಭಕ್ತಿ ಮಾರ್ಗದಾಗಿದ್ದೀವಿ ಅಂತ ನಮ್ಮನ್ನು ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದ್ರೂ ಕೆಲವೊಂದಿಷ್ಟು ಚಕ್ಕ ಕ್ವಶನ್ಸ್ ಕೇಳ್ಕೊಂಡು ನಮ್ಮ ಮನಸ್ಸಿಗೆ ಕೇಳ್ಕೊಂಡು ಅದ್ರ ಉತ್ತರ ಮನಸ್ಸು ಪ್ರಾಮಾಣಿಕವಾಗೇ ಕೊಡ್ತದೆ ಯಾವಾಗಲೂ. ಈಗ ಕೆಲವೊಂದು ಫಸ್ಟ್ ಕ್ವಶನ್ ಅದನ್ನು ಕೇಳ್ಕೊಂಡು, ಈ ಕ್ವಶನ್ಸ್ ಕೇಳ್ಕೊಂಡು ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೋದು, ನಾವು ಸಿಂಹಾವಲೋಕನ ಮಾಡ್ಕೋಬೋದು. ನಾವು ಸರಿಯಾದ ದಾರಿಯೊಳಗಿದ್ದೀವೋ ಇಲ್ಲೋ, ನಾವು ಸ್ಪಿರಿಚುವಲ್ ಮಾರ್ಗದೊಳಗಿದ್ದೀವೋ ಇಲ್ಲೋ, ಅಥವಾ ನಮ್ಮ ಈಗೋ ಡ್ರಿವನ್ ಥಾಟ್ಸ್ ನಮ್ಮನ್ನು ಸುಮ್ಮನೆ ಆ ದಾರಿಯಾಗಿದ್ದೀವಿ ಅಂತ ನಮಗೆ ತೋರಿಸ್ಕೊಡ್ಲಿಕ್ಕತ್ತಾವು. ಅದನ್ನು ನಾವು ಚೆಕ್ ಲಿಸ್ಟ್ ಮೂಲಕ ನೋಡ್ಕೋಬೋದು. ಇವತ್ತಿನ ನನ್ನ ಕೆಲಸ ಎಲ್ಲ ನನ್ನ ಈಗೋ ಮೆಚ್ಚಿಸ್ಲಿಕ್ಕಿತ್ತು ಅಥವಾ ನನಗೆ ಮನಸ್ಸಿಗೆ ಸಮಾಧಾನ ಸಿಗೋ ಸಲುವಾಗಿತ್ತು.
ಅದು ಬೆಳಗ್ಗಿನಿಂದ ಏನು ಮಾಡಿದೆ ನಾ ಇವತ್ತು ಏನೇನು ದಿನದ್ದು ಏನೇನು ಸಾಧನೆ ಮಾಡಿದೆ, ಜಪ ಇರ್ಬೋದು, ಭಜನೆ ಕೀರ್ತನೆ ಇರ್ಬೋದು, ಮಂತ್ರ ಪಠಣ ಇರ್ಬೋದು, ಗ್ರಂಥ ವಾಚನ ಇರ್ಬೋದು, ಇದನ್ನು ನಾ ಸ್ವತಃ ಒಳಗಿನಿಂದ ಚೇಂಜ್ ಆಗಬೇಕು ಅಂತ ಮಾಡ್ಲಿಕ್ಕತ್ತೇನೋ, ಅಥವಾ ನಾ ಸ್ಪಿರಿಚುವಲ್ ಇದ್ದೀನಿ ಅನ್ನೋ ನನ್ನ ಈಗೋ ಡ್ರಿವನ್ ಥಾಟನ್ನು, ಅಹಂಕಾರಜನ್ಯ ವಿಚಾರವನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕತ್ತೀನೋ. ನೆಕ್ಸ್ಟ್ ಥರ್ಡ್, ಯಾರೇ ನನ್ನ ಕರೆಕ್ಟ್ ಮಾಡಿದ್ರೆ, ಅಥವಾ ಯಾರೇ ಅಂದರೆ ಯಾವುದೋ ಗ್ರಂಥದ ಮುಖಾಂತರ ಇರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಥ್ರೂ ಇರ್ಬೋದು, ಯಾರೇ ಅಥವಾ ನನ್ನ ಸುತ್ತಮುತ್ತಲಿನವ್ರು ಇರ್ಬೋದು, ಯಾರೇ ಇದು ಸರಿ ಇದು ತಪ್ಪು ಅಂತ ಕರೆಕ್ಟ್ ಮಾಡ್ಲಿಕ್ಕೆ ನೋಡಿದ್ರೆ, ನಾನು ಆ ಮಾತನ್ನು ಎಕ್ಸೆಪ್ಟ್ ಮಾಡಿ ನಾ ಸರಿ ಇದ್ರೆ ಸರಿ ಅಂತ ಹೇಳಿ ತಿಳ್ಕೊತೀನೋ, ಅಥವಾ ತಪ್ಪಿದ್ರೆ ಹೌದು ನಂದು ತಪ್ಪದ ಅಂತ ಒಪ್ಕೋತೀನೋ, ಇಲ್ಲ ಹರ್ಟ್ ಆಗ್ತೀನೋ. ಅದು ಥರ್ಡ್ ಕ್ವಶನ್. ನೆಕ್ಸ್ಟ್, ನನಗೆ ಮಂದಿ ಕಡೆಯಿಂದ ಅಪ್ರೂವಲ್ ಬೇಕೋ ಅಥವಾ ಇನ್ನರ್ ಪೀಸ್ ಬೇಕೋ. ನೆಕ್ಸ್ಟ್ ಲಾಸ್ಟಿಗೆ ಮಲ್ಗೋ ಮುಂದೆ ನನ್ನ ಮೈಂಡು ಲೈಟ್ ಆಗ್ಯದನೋ, ಹಗೂರಾಗ್ಯದೋ, ಅಥವಾ ನನ್ನ ಮನಸ್ಸು ವಜ್ಜದನೋ. ಇಷ್ಟು ಕ್ವಶನ್ಸ್ ನಾವು ನಮ್ಮ ಮನಸ್ಸಿಗೆ ಕೇಳ್ಕೊಂಡಾಗ ನಮ್ಮ ಮನಸ್ಸು ಕರೆಕ್ಟಾಗಿ ಒಂದು ಕ್ಲಾರಿಟಿ ಕೊಡ್ತದೆ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಇನ್ನು ನೆಕ್ಸ್ಟ್ ಮುಂದಿನ ಕ್ಯಾಟಗರಿ ಏನು ಬರ್ತದಲ್ಲ, ಮನೋವೃತ್ತಿಗಳನ್ನು ಸ್ವರೂಪಗೊಳಿಸಿಕೊಳ್ಳುವವನೇ ಸಂತನು ಅಂಥೇಳಿ ನೆಕ್ಸ್ಟ್ ಕ್ಯಾಟಗರಿ ಸ್ಟಾರ್ಟ್ ಆಗ್ತದ. ಶ್ಲೋಕ 162. देहे बुद्धीचा निश्चयो दृढ झाला, देहातीत तेहीत सांडीत गेला, देहे बुद्धी ते आत्मबुद्धी करावी, सदा संगती सज्जनाची धरावी. ಭಾವಾರ್ಥ: ಅಜ್ಞಾನದಿಂದಾಗಿ ನಾನು ದೇಹವೇ ಇರುತ್ತೇನೆಂಬ ದೃಢವಾದ ನಿಶ್ಚಯವಾಗಿರುತ್ತದೆ. ಆದ್ದರಿಂದ ಮನುಷ್ಯನು ಆತ್ಮಹಿತ ಸಾಧಿಸಿಕೊಳ್ಳಲಾರನು. ನಾನು ದೇಹವೇ ಇರುತ್ತೇನೆ ಎಂಬ ಭಾವನೆಗೆ ನಾನು ಆತ್ಮನೇ ಇರುತ್ತೇನೆ ಎಂಬ ರೂಪ ಕೊಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿಯನ್ನು ಸ್ಥಿರಗೊಳಿಸಿಕೊಂಡ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ಇಲ್ಲೇ ಗುರುಗಳು ಮತ್ತು ಸಜ್ಜನರ ಸಹವಾಸ ಮತ್ತು ನಿತ್ಯ ಸಾಧನೆಯ ಮಹತ್ವನ ಎತ್ತಿ ಹಿಡಿಲಿಕ್ಕತ್ತಾರ. ಈಗ ಹಂಗೆ ಒಂದು ಸಣ್ಣದ ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ನಾವು ಮಾಡ್ಕೊಳ್ಳೋಣ. ಈಗ ನನ್ನ ಬಗ್ಗೆ ನಾನು ವಿಚಾರ ಮಾಡಬೇಕು ಅಂತ ಅನಿಸಿದ್ರೆ, ನಮ್ಮನ್ನು ನಾವು ಏನು ಅಂದ್ಕೊಂಡೀವಿ ಅಂತ ವಿಚಾರ ಮಾಡಿದ್ರೆ, ಜಸ್ಟ್ ಎಲ್ಲರಿಗೂ, ನನ್ನ ಹಿಡಿದು ಎಲ್ಲರಿಗೂ, ಕಾಮನ್ ಪೀಪಲಿಗೆ ಎಲ್ಲ ಬರೋ ವಿಚಾರಗಳು, ಐ ಆಮ್ ಅ ಮದರ್, ಆಮೇಲೆ ನಮ್ಮ ಪ್ರೊಫೆಷನ್ ಬಗ್ಗೆ ಐ ಆಮ್ ಅ ಟೀಚರ್, ಹಿಂಗೆ ಬರ್ತದೆ. ಅಥವಾ ನಾ ಈಗ ಇಷ್ಟು ಇಯರ್ಸ್ ಓಲ್ಡ್ ಇದ್ದೀನಿ, ಅಥವಾ ಎಲ್ಲನೂ ಹಿಂಗೆ ಬಾಡಿ ನಾನು ಇಷ್ಟು ಹಿಂಗಿದ್ದೀನಿ, ನೋಡ್ಲಿಕ್ಕೆ ಹಿಂಗಿದ್ದೀನಿ, ನಂದು ಹೈಟ್ ಇಷ್ಟದ, ಬಟ್ ನಮ್ಮ ಬಾಡಿ ಬೇಸ್ಡ್ ಇಂಟೆಲಿಜೆನ್ಸ್ ಎಲ್ಲ ಬರ್ತದೆ. ಅಥವಾ ಇದೆಲ್ಲ ಅಂದ್ಕೊಂಡಾಗ ಲೋವರ್ ಸೆಲ್ಫ್ ಆರ್ ದೇಹ ಬುದ್ಧಿನ ದೃಢ ಹಾಕ್ಕೋತ ಹೋಗ್ತದೆ. ಇವೆಲ್ಲನೂ ಬೇಸಾಗಿಟ್ಕೊಂಡು ನಾವು ಯಾವಾಗ ನಮ್ಮ ವಿಚಾರಗಳನ್ನು ಮಾಡ್ಕೋತ ಹೋಗ್ತೀವಿ, ಕ್ರಿಯೇಟ್ ಮಾಡ್ಕೋತ ಹೋಗ್ತೀವಿ. ಬರೀ ಬಾಡಿ ಬೇಸಾಗಿಟ್ಕೊಂಡು ದೇಹ ಬುದ್ಧಿನ ಬೇಸಾಗಿಟ್ಕೊಂಡು ಅದ ದೃಢ ಹಾಕ್ಕೋತ ಹೋಗ್ತದೆ ಅಂತಾರೆ ಇಲ್ಲಿ ಗುರುಗಳು. ಆದ್ರೆ ನಮಗೆ ಈ ದೇಹ ಬುದ್ಧಿ ಸಪ್ರೆಸ್ ಮಾಡು ಅಂತ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಿಲ್ಲ. ಅದನ್ನು ರೀಡೈರೆಕ್ಟ್ ಮಾಡಿರಿ, ಅಂದ್ರೆ ಅದನ್ನು ಆತ್ಮಾರಾಮಗೆ ತಂದು ಜೋಡಿಸ್ರಿ ಅಂತ ಹೇಳ್ತಾರೆ. ಈಗ ಅದನ್ನು ನಾವು ಸ್ವತಃ ನಾವು ಹಠ ಹಿಡಿದು ನಾವು ಗಟ್ಟಿ ಮಾಡ್ಕೊಳ್ಳೋಕ್ಕಿಂತ ಭಾಳ ಡಿಫಿಕಲ್ಟ್ ಆಗೋದ್ರಿಂದ ಅಲ್ಲಿ ಈಗೋ ತನ್ನ ಬಂದು ಸ್ಟ್ರಾಂಗಾಗಿ ಕೂಡೋದು ಸಾಧ್ಯತೆ ಇರೋದ್ರಿಂದ ನಮಗೆ ಸಜ್ಜನರ ಸಹವಾಸ ಬೇಕು, ಸತ್ಸಂಗತಿ ಬೇಕು. ಸತ್ಸಂಗತಿ ಇನ್ ದ ಫಾರ್ಮ್ ಆಫ್ ಬುಕ್ಸ್, ಸತ್ಸಂಗತಿ ಇನ್ ದ ಫಾರ್ಮ್ ಆಫ್ ಪ್ರವಚನ, ಸತ್ಸಂಗತಿ ಇನ್ ದ ಫಾರ್ಮ್ ಆಫ್ ಚರಿತ್ರೆ, ಸತ್ಸಂಗತಿ ಇನ್ ದ ಫಾರ್ಮ್ ಆಫ್ ಎನಿ ಗುಡ್ ಫ್ರೆಂಡ್ಸ್ ಆಲ್ಸೋ. ಯಾರ ನಮ್ಮ ಭಾಳ ಹತ್ತಿರದ ಫ್ರೆಂಡ್ಸ್ ಇರ್ಬೋದು, ಅದು ಯಾವುದೋ ಒಂದು ಕಾರ್ಮಿಕ್ ಬಾಂಡಿಂಗ್ನಿಂದ ನಮ್ಮ ಜೊತೆ ಬಾಂಡ್ ಆಗಿರ್ಬೋದು, ಅಂಥವ್ರು ನಮ್ಮನ್ನು ಎಷ್ಟೋ ಸಲ ತಿದ್ದುತ್ತಾರೆ. ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದರ ಸಲುವಾಗಿ ಇಲ್ಲೇನಂತ ಹೇಳ್ತಾರೆ, ಇವೆಲ್ಲ ಮಾಡೋದ್ರಿಂದ ನಾವು ದೇಹ ಬುದ್ಧಿಯನ್ನು ಆತ್ಮಬುದ್ಧಿಗೆ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಅದಕ್ಕೆ ಇದ್ರ ಸಲುವಾಗಿ ಸಜ್ಜನ ಸಂಗತಿ ಅಥವಾ ಗುಡ್ ಕಂಪನಿ ಬೇಕು. ಇಲ್ಲಿ ಸಜ್ಜನ ಅಂತ ಯಾರಿಗೆ ಹೇಳಬೇಕು? ನೀವು ಹ್ಯೂಮನ್ ಬಾಡಿ ಫಾರ್ಮ್ಲೇನ ನೀವು ಗುಡ್ ಕಂಪನಿ
ಇದ್ರಿ ಅಂದ್ರೆ. ಇಲ್ಲ ನಾ ಪುಸ್ತಕದ ಥ್ರೂ ಗುಡ್ ಕಂಪನೀಸ್ ಹುಡುಕ್ತೀನಿ, ಅಥವಾ ವಿಡಿಯೋಸ್ ಥ್ರೂ ಸತ್ಯಾತ್ಮ ಗುರುಗಳಂಥ ಗುರುಗಳ ವಿಡಿಯೋಸ್ ಥ್ರೂ ನಾ ಗುಡ್ ಕಂಪನಿ ಹುಡುಕ್ತೀನಿ, ಸರಿ ಅದು ಯೋಗ್ಯದ. ಇಲ್ಲಿ ಅಗ್ದಿ ನಿಮ್ಮ ಪರ್ಸ್ನಲ್ ಫ್ರೆಂಡ್ ಇರ್ಬೋದು, ನೀವು ಒಬ್ಬ ಫ್ರೆಂಡ್ ಥ್ರೂ ಗುಡ್ ಕಂಪನಿ ಹುಡುಕ್ಲಿಕ್ಕತ್ತೀರಂದ್ರೆ ಆ ಫ್ರೆಂಡ್ ಅಥವಾ ನೀವು ಪೇರೆಂಟ್ಸ್ ಥ್ರೂ ನಿಮ್ಮ ಗುಡ್ ಕಂಪನಿ ಹುಡುಕೋತಿರ್ಬೋದು, ಹೌದಾ. ಅವ್ರು ಹೆಂಗಿರಬೇಕು, ಸಜ್ಜನ ಅಂತ ಯಾರಿಗೆ ಹೇಳಬೇಕು ಅಂತಂದ್ರೆ ಯಾರು ಈಗೋನ ರಿಡ್ಯೂಸ್ ಮಾಡ್ಕೊಂಡಿರ್ತಾರೆ, ಯಾರಿಗೆ ಲೈಫ್ ಒಳಗೆ ನನಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇರ್ತದಲ್ಲ, ಅವರು ಸಜ್ಜನರು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಕೊಡ್ತಾರೆ ಇಲ್ಲಿ, ನಾವು ದೇಹ ಬುದ್ಧಿಯಿಂದ ಆತ್ಮಬುದ್ಧಿ ಕಡೆಗೆ ಮೂವ್ ಆಗ್ಲಿಕ್ಕತ್ತೀವಿ ಅಂತ ತಿಳ್ಕೊಳ್ಳೋದು ಹೆಂಗೆ. ಅದಕ್ಕೆ ಒಂದಿಷ್ಟು ವಿಚಾರ ಮಾಡಿದ್ರೆ ಹೆಂಗಂದ್ರೆ ಭಾಳ ಪೇನ್ ಬರ್ಬೋದು, ಆದ್ರೆ ಮನುಷ್ಯ ಯಾವಾಗ ಆತ್ಮಬುದ್ಧಿಯಿಂದ ಡೈರೆಕ್ಟ್ ಆಗ್ಲಿಕ್ಕತ್ತಾನಲ್ಲ, ಬುದ್ಧಿಯನ್ನು ಬೇಸ್ ಮಾಡ್ಕೊಂಡಾನಲ್ಲ, ಪೇನ್ ಬಂದ್ರೂ ಮನುಷ್ಯ ಪ್ಯಾನಿಕ್ ಆಗೋದಿಲ್ಲ. ಆಮೇಲೆ ಲೈಫ್ ಒಳಗೆ ಪ್ರೇಸ್ ಬರಲಿ ಅಥವಾ ಬ್ಲೇಮ್ಸ್ ಬರಲಿ, ಯಾರೇ ಹೊಗಳ್ಳಿ ತೆಗಳ್ಳಿ ಯಾವುದು ರಿಯಾಕ್ಷನ್ ಇರುವುದಿಲ್ಲ. ಆಮೇಲೆ ಒಳಗಿನ ಸೈಲೆನ್ಸ್ ಏನದಲ್ಲ, ಒಂದು ವಿಚಾರರಹಿತಷ್ಟು ಸ್ಥಿತಿ ಅದಲ್ಲ, ಅದು ಚಲೋ ಅನ್ನಿಸ್ತದೆ. ಆಮೇಲೆ ಅದು ಜೀವಂತ ಅನ್ನಿಸ್ತದೆ, ಅದು ಖುಷಿ ಕೊಡ್ಲಿಕ್ಕತ್ತದ. ಆಮೇಲೆ ಭಗವಂತ ಆತ್ಮಾರಾಮ ಹತ್ರ ಅನ್ನಿಸ್ತಾನೆ, ಎಲ್ಲೋ ದೂರ ಇದ್ದಾನೆ ಅನ್ಸಂಗಿಲ್ಲ, ಹತ್ರ ಅನ್ನಿಸ್ತಾನೆ. ಇವೆಲ್ಲ ಒಂದು ಜಸ್ಟ್ ಒಂದು ಏನು ಹೇಳ್ಬೋದು, ಒಂದು ಕ್ರೆಡೆನ್ಷಿಯಲ್ಸ್. ನಾವು ದೇಹ ಬುದ್ಧಿದಾಗ ಸ್ಟ್ಯಾಂಡ್ ಆಗಿವೋ ಅಥವಾ ಆತ್ಮಾರಾಮನ ಕಡೆ ಮೂವ್ ಆಗ್ಲಿಕ್ಕತ್ತೀವೋ ಅನ್ಲಿಕ್ಕೆ. ಶ್ಲೋಕ 164. ಮನೆ ಕಲ್ಪಿಲಾ ವಿಷಯೋ ಸೋಡವಾವ, ಮನೆ ದೇವ ನಿರ್ಗುಣತೋ ಓಳಖಾವ, ಮನೆ ಕಲ್ಪಿತಾ ಕಲ್ಪನಾತೆ ಸರಾವಿ, ಸದಾ ಸಂಗತೆ ಸಜ್ಜನಾಚಿ ಧರಾವಿ. ಭಾವಾರ್ಥ: ಮನಸ್ಸಿನಿಂದ ಕಲ್ಪನೆ ಮಾಡಿ ನಿರ್ಮಾಣಗೊಳಿಸಿದ ದೃಶ್ಯದಿಂದ ನಮ್ಮನ್ನು ನಾವು ಬದಿಗೆ ಸರಿಸಿಕೊಳ್ಳಬೇಕು. ತ್ರಿಗುಣಗಳ ಆಚೆಗಿರುವ ದೇವರನ್ನು ಮನಸ್ಸಿನಿಂದಲೇ ಅನುಭವಿಸಬೇಕು. ಮನಸ್ಸಿನಿಂದ ಕಲ್ಪನೆ ಮಾಡಿದ್ದನ್ನು ಕಲ್ಪನೆ ಮಾಡಿಯೇ ಇಲ್ಲದಂತೆ ಮಾಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿ ಸ್ಥಿರವಾದ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ಇದರದ್ದು ವಿವರಣೆ ನೋಡೋಣ. ಈಗ ಫಸ್ಟ್ ಈ ಕ್ಯಾಟಗರಿ ಏನದ, ಮನೋವೃತ್ತಿಗಳನ್ನು ಆತ್ಮಸ್ವರೂಪ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ಮನೋವೃತ್ತಿಗಳು ಅಂದರೆ ಏನು? ಮನೋವೃತ್ತಿ ಅಂದ್ರೆ ಮನಸ್ಸಿನಲ್ಲಿ ಏಳುವಂಥ ವೃತ್ತಿಗಳು. ಮನಸ್ಸಂದ್ರೆ ಪ್ಲೇನ್ ವಾಟರ್, ವೃತ್ತಿಗಳು ಅಂದ್ರೆ ಅಲೆಗಳು, ವೇವ್ಸ್. ಯಾವ ವೃತ್ತಿಗಳು ಅಂದರೆ ಫಸ್ಟ್ ಥಾಟ್ಸ್, ವಿಚಾರಗಳು ಯಾವುವು ಬರ್ಬೋದು, ಪಾಸಿಟಿವ್, ನೆಗೆಟಿವ್, ಎಲ್ವಿಯೇಟೆಡ್, ಡಿಪ್ರೆಸಿವ್, ಇವೆಲ್ಲ ಯಾವುದೇ ಕೈಂಡ್ ಆಫ್ ವಿಚಾರಗಳು ಇರಬಹುದು, ಅವು ವೃತ್ತಿಗಳು. ಎಮೋಷನ್ಸ್, ಈ ವಿಚಾರಗಳಿಗೆ ಬ್ಯಾಕಪ್ ಫ್ಯೂಯಲ್ ಕೊಡುವು ಎಮೋಷನ್ಸ್. ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ನನಗೇನೋ ಒಂದು ವಿಚಾರ ಬಂತು, ಹಿಂದಕ್ಕೆ ನೋಡು ಹೋದ ತಿಂಗಳ ಹಿಂಗಾಗ್ಬಿಟ್ಟಿತ್ತು, ಹಿಂಗೆಲ್ಲ, ಅಥವಾ ಏನೋ ಸೀರಿಯಸ್ ಆಗಿಬಿಟ್ಟಿತ್ತು, ಅಮ್ಮಗೆ ಸೀರಿಯಸ್ ಆಗಿಬಿಟ್ಟಿತ್ತು, ಹಿಂಗೆ ಅದರ ಇಮಿಡಿಯೇಟ್ಲಿ ಒಂದು ಎಮೋಷನ್, ಒಂಥರದ ದುಃಖದ ಎಮೋಷನ್ ಮೇಲೆ ಎದ್ದು ಬರ್ತದೆ. ಅಯ್ಯೋ ಅಮ್ಮಗೆ ಹಿಂಗಾಗ್ಬಿಟ್ಟಿತ್ತಲ್ಲ, ದುಃಖದ ಎಮೋಷನ್ ಸಪೋರ್ಟ್ ಬರ್ತದೆ ಆ ವಿಚಾರಕ್ಕೆ. ಇವೆಲ್ಲ ವೃತ್ತಿಗಳು ಅಂತಾರೆ ಇಲ್ಲಿ ಗುರುಗಳು. ನೆಕ್ಸ್ಟ್ ಅಂದ್ರೆ ಮೆಮೊರೀಸು, ಅವಾಗ ಹಂಗಾತು, ಹೋದ ವರ್ಷ ಹಿಂಗಾತು, ಈಗ ಹಿಂಗಾತು. ಪಾಸ್ಟ್ ಇರ್ಬೋದು, ಅಥವಾ ರಿಯಲ್ ಇರ್ಬೋದು, ಅಥವಾ ನಮ್ಮ ಇಮ್ಯಾಜಿನೇಷನ್ಸ್ ಇರ್ಬೋದು. ಸುಮ್ಮನೆ ಇಮ್ಯಾಜಿನೇಷನ್ಸ್ ಒಳಗೆ ಕೆಲವೊಂದು ಈಗೋ ಸಲುವಾಗಿ ಕೆಲವೊಂದು ಇಮ್ಯಾಜಿನೇಷನ್ಸ್ ಕ್ರಿಯೇಟ್ ಮಾಡ್ಲಿಕ್ಕತ್ತಿರ್ತದೆ. ಈಗೋ ಯಾವಾಗಲೂ ಅಪ್ರೂವಲ್ ಸೀಕಿಂಗ್ ಇರ್ತದೆ, ಅಟೆನ್ಷನ್ ಸೀಕಿಂಗ್ ಇರ್ತದೆ. ಅದು ಅಪ್ರೂವಲ್ ಬೇಸ್ಡ್ ಈ ವಿಚಾರಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕತ್ತ. ಫಾರ್ ಎಕ್ಸಾಂಪಲ್, ಏನೋ ನೀ ದೊಡ್ಡ ಐಡೆಂಟಿಫೈ ಆಗಿ ನೀನೆಲ್ಲರೂ ಗುರುತಿಸಿ 4 ಮಂದಿ ಮಾನ್ಯತೆ ಕೊಡ್ಬೇಕು, ನಿನಗೆ ಅಗದಿ ನೀನು ಹೊಗಳಬೇಕು, ಹೌದಾ. ಇದಂತೂ ಭಾಳ ಕೆಟ್ಟ, ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಮನ್ನಣೆಯ ದಾಹವದು ಎಲ್ಲಕ್ಕಿಂತ ತೀವ್ರತಮ, ತಿನ್ನುವುದಾದ ಆತ್ಮವನ್ನೇ. ನನ್ನ ಮಾತು ನಡೀಬೇಕು, ನನಗೆ ಅಪ್ರೂವಲ್ ಸಿಗಬೇಕು, ನನಗೆ ಅಟೆನ್ಷನ್ ಸಿಗಬೇಕು, ಎಲ್ಲರೂ ನನಗೆ ವಾವ್ ಅನ್ನಬೇಕು. ದಿಸ್ ಇಸ್ ಈ ಈಗೋಜನ್ಯ ವಿಚಾರಗಳನ್ನು ಹಿಂಗೆ ಕ್ರಿಯೇಟ್ ಮಾಡ್ತಿರ್ತದೆ. ಇಲ್ಲಾಂದ್ರೆ ಕಲ್ಪನೆ ಒಳಗರೆ ಖುಷಿ ಇರೋದು, ಮತ್ತು ಅಲ್ಲೇನೂ ಏನು ಈಗೋಜನ್ ವಿಚಾರಗಳು, ಅಪ್ರೂವಲ್ಲು ಸೀಕಿಂಗ್, ಅಟೆನ್ಷನ್ ಸೀಕಿಂಗ್ ವಿಚಾರಗಳು. ಆಮೇಲೆ ಇನ್ನೊಂದು ಬರೋದಂದ್ರೆ ಡಿಸೈರ್ಸ್.
ಹಿಂಗೆ ಆಗ್ಬಿಡ್ಬೇಕು ನೋಡು. ಇಲ್ಲ ಇದು ಹಿಂಗೆ ಆಗ್ಬಿಟ್ರೆ ಭಾಳ ಚಲೋ ಆಗ್ತದೆ ನೋಡಿ. ಐ ವಾಂಟ್ ದಿಸ್ ಟು ಹ್ಯಾಪನ್ ಏನದಲ್ಲ, ಅಥವಾ ಐ ವಾಂಟ್ ದಿಸ್ ಪರ್ಸನ್ ಇರ್ಬೋದು, ಥಿಂಗ್ ಇರ್ಬೋದು, ಅಥವಾ ಐ ವಾಂಟ್ ದಿಸ್ ಟು ಹ್ಯಾಪನ್ ಇರ್ಬೋದು. ಇವೆಲ್ಲನೂ ಡಿಸೈರ್ಸ್, ಇವಷ್ಟೂ ಮನೋವೃತ್ತಿಗಳು. ಈಗ ಏನು ಮಾಡಬೇಕು? ಮನೋವೃತ್ತಿಗಳು ಅರೈಸ್ ಆಗುವ, ಹೌದಾ? ಎಷ್ಟೋ ಜನ್ಮದಿಂದ ಅವಕರನ್ನು ಫೀಡಾಗಿ ಮಾಡ್ಕೊಂಡು ಬಂದುಬಿಟ್ಟಿವಿ. ಅದು ಎಷ್ಟು ಅರೈಸ್ ಆಗುವನ ಜಸ್ಟ್ ಸಿ ಇಟ್, ನೋಡ್ಬೇಕು. ಅದನ್ನು ನೋಡಿ ಮನೋವೃತ್ತಿಗಳ ಹಿಂದೆ ಹೋಗೋದನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಯಾವಾಗ ಥಾಟ್ಸ್ ಬರ್ತಾವಲ್ಲ ಅದಕ್ಕೆ ಎಮೋಷ್ನಲ್ ಬ್ಯಾಕಪ್, ಇಮೋಷ್ನಲ್ ಫ್ಯೂಯಲ್ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರಂದ್ರೆ, ಮನಸ್ಸೊಳಗಿನ ಆತ್ಮಾರಾಮನ್ನು ಗುರುತಿಸ್ಬೇಕು. ದೇವರು ಹೊರಗಿಲ್ಲ, ಒಳಗಿದ್ದು ಪ್ರತಿಯೊಂದು ನಡೆಸ್ಲಿಕ್ಕತ್ತಾನ. ಅದು ಒಂದು ಏನು ಅರಿವು ಜ್ಞಾನ ಬರ್ತದಲ್ಲ, ಆ ಅರಿವನ್ನ ಅವೇರ್ನೆಸ್ ಒಳಗನ ಭಗವಂತನ ಆತ್ಮಾರಾಮನ್ನು ಗುರುತಿಸ್ಬೇಕು. ಆಮೇಲೆ ಸ್ಲೋಲಿ ಇನ್ನೊಂದು ಸ್ಟೆಪ್ ಅಂದರೆ ಮುಂದಿಂದ ಏನು ಹೇಳ್ತಾರೆ, ವರ್ಡ್ಲಿ ಥಾಟ್ಸು ಇವೆಲ್ಲ ಎಮೋಷನ್ಸು, ಮೆಮೊರೀಸು, ಇಮ್ಯಾಜಿನೇಷನ್ಸ್, ಡಿಸೈರ್ಸ್ ಅಷ್ಟೇ ಅಲ್ಲ, ಈ ಸ್ಪಿರಿಚುವಲ್ ಥಾಟ್ಸನ್ನು ಬಿಟ್ಬಿಡ್ಬೇಕು. ನಾನೊಬ್ಬ ಸಾಧಕ, ನಾನೊಬ್ಬ ಭಕ್ತ, ನಾನು ಶರಣಾಗತಿ, ಅದೇ ಹೇಳ್ತೀನಿ. ನಾನು, ನನ್ನಿಂದ, ನನಗೆ, ನನ್ನ ಸಲುವಾಗಿ, ಇವೆಲ್ಲನೂ ಈಗೋಜನ್ಯ ಅಂತಾರೆ ಗುರುಗಳು. ಇವೆಲ್ಲನೂ ಅಹಂಕಾರಜನ್ಯ ವಿಚಾರಗಳು. ಅಷ್ಟೂ ಕ್ವಶನ್ ಮಾಡಬೇಕು, ಬಿಟ್ಕೋತ ಹೋಗಬೇಕು. ಇದನ್ನು ಹೆಂಗೆ ಅಚೀವ್ ಮಾಡೋದು ಅಂತಂದ್ರೆ ಗುರುಗಳಿಲ್ಲ ಅದಕ್ಕೂ ಒಂದು ಆನ್ಸರ್ ಕೇಳ್ತಾರೆ. ನಮ್ಗೆ ಏನೋ ಒಂದು ವಿಚಾರ ಬಂದ ಕೂಡಲೇ ನಮ್ಮನ್ನು ನಾವು ಕೇಳ್ಕೊಳ್ಳೋದು, ಇದು ಖರೇನೋ ಅಥವಾ ಇದು ಅಹಂಕಾರಜನ್ಯ ವಿಚಾರನೋ, ನನ್ನ ಇಮ್ಯಾಜಿನೇಷನ್ನು, ನನ್ನ ಡಿಸೈಯರು. ಮತ್ತು ಇಮಿಡಿಯೇಟ್ಲಿ ಅದಕ್ಕೆ ಎಮೋಷನ್, ಅದ್ರ ಜೊತೆ ಸ್ಟ್ರಾಂಗ್ ಎಮೋಷನ್, ಸಂತೋಷದ ಇಮೋಷನ್ ಇರ್ಬೋದು, ದುಃಖದ ಇಮೋಷನ್ ಇರ್ಬೋದು, ಅಥವಾ ಎಕ್ಸೈಟ್ಮೆಂಟದ ಇಮೋಷನ್ ಇರ್ಬೋದು. ಯಾವುದೋ ಒಂದು ಇಮೋಷನ್ ಆ ವಿಚಾರದ ಜೊತೆ ಕನೆಕ್ಟ್ ಆಗಿ ಅದರೊಳಗೆ ನಾವು ಒಂದಾಗಿಬಿಡೋದಲ್ಲ, ಆ ಫ್ಲೋನಾಗ ಹೊಂಟು ಬಿಡೋದಲ್ಲ. ಕೇಳ್ಕೋಬೇಕು, ಇದು ಏನು, ಇದು ಖರೇನೋ ಅಥವಾ ನನ್ನ ಮೈಂಡ್ ಕ್ರಿಯೇಟ್ ಮಾಡಿದ್ದದನೋ ಇದು. ಹಿಂಗೆ ಗುರುಗಳು ಏನು ಹೇಳ್ತಾರೆ ಇಲ್ಲಿ, ನಮ್ಮಿಂದ ನಾವು ಮೈಂಡ್ ಕ್ರಿಯೇಟ್ ಮಾಡಿಕೊಂಡು ಇಮ್ಯಾಜಿನರಿ ಒಂದು ಕಲ್ಪನಾ ಜಗತ್ತೇನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದು ಮನುಷ್ಯನ ಆತ್ಮಾರಾಮನಿಂದ ದೂರನ ಮಾಡ್ಕೋತ ಹೋಗ್ತದೆ. ಅದಕ್ಕೆ ಮನಸ್ಸಿನಿಂದ ನಾವೇನು ಈ ಜಗತ್ತನ್ನು ಕ್ರಿಯೇಟ್ ಮಾಡಿವಲ್ಲ ಅದನ್ನು ಮನಸ್ಸಿನಿಂದನೇ ಇಲ್ದಂಗೆ ಮಾಡಬೇಕು. ಮೊದಲ ನಾವು ಶುದ್ಧ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ ಇದ್ವಿ, ಪ್ಯೂರ್ ಸೋಲ್ ಇದ್ವಿ. ಆಮೇಲೆ ಬರ್ತಾ ಅದರೊಳಗೆಲ್ಲ ಇಮ್ಯಾಜಿನೇಷನ್ ತುಂಬಿಕೊಂಡು ಒಂದು ಸಟಲ್ ಇದ್ರೊಳಗೆ ಬಂದ್ವಿ. ಆಮೇಲೆ ಕಂಪ್ಲೀಟ್ ದೇಹ ಬುದ್ಧಿ ಒಳಗೆ ಬಂದ್ವಿ. ಹೆಂಗೆ ಲ್ಯಾಡರ್ ಇಳಿದ್ವಲ್ಲ ಹಂಗೆ ಲ್ಯಾಡರ್ ಏರ್ಬೇಕೀಗ. ಈಗ ಇವೆಲ್ಲ ಮನಸ್ಸಿನಿಂದ ಏನು ಭ್ರಾಮಕ ಜಗತ್ತನ್ನು ನಮ್ಮ ಸುತ್ತ ಕ್ರಿಯೇಟ್ ಮಾಡ್ಕೊಂಡಿವಿ, ಅದನ್ನು ಮನಸ್ಸಿನಿಂದ ಇಲ್ದಂಗೆ ಮಾಡ್ಕೋತಾ ಹೋಗಿ ಮತ್ತು ಆತ್ಮಾರಾಮನಿಂದ ದೂರ ಬಂದೀವಿ. ಆತ್ಮಾರಾಮನ ಹತ್ರ ಹೋಗಬೇಕು ಅಂಥೇಳಿ ಗುರುಗಳು ಇಲ್ಲಿ ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.